ರಾಜಕಾಲುವೆ ಸರ್ವೆ ನಡೆಸಲು ನಗರಸಭೆಯು ತೀರ್ಮಾನಿಸಿದ್ದು, ಒತ್ತುವರಿ ಮಾಡಿದವರಿಗೆ ಸ್ವಯಂ ತೆರವಿಗೆ ಅವಕಾಶ ನೀಡಲಾಗುವುದು ಎಂದು ಉಳ್ಳಾಲ ನಗರಸಭೆಯ ಪೌರಾಯುಕ್ತ ನವೀನ್ ಹೆಗ್ಡೆ ತಿಳಿಸಿದ್ದಾರೆ. ಉಳ್ಳಾಲ ನಗರಸಭೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಬಾರಿ ಉಳ್ಳಾಲದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದ್ದು, ಯಾವುದೇ ಜೀವಹಾನಿಯಾಗಿಲ್ಲ. ಆದರೆ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಹಾರ ವಿತರಿಸಲಾಗಿದೆ. 1,000 ಜನರಿಗೆ 3 ದಿನ ಆಹಾರ, ಕುಡಿಯಲು ತಲಾ 10 ಲೀಟರ್ ನೀರು ನೀಡಲಾಗಿದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಜನರೊಂದಿಗಿದ್ದು ಸ್ಪಂದಿಸಿದ್ದಾರೆ. ಉಳ್ಳಾಲ ಬೆಲ್ನಲ್ಲಿ ಕೃತಕ ನೆರೆಗೆ ಸಮುದ್ರದ ಏರಿಳಿತ ಕಾರಣವಾಗಿದ್ದು, ರಾಜಕಾಲುವೆಯಿಂದ ಸಮಸ್ಯೆಯಾಗಿಲ್ಲ. ಆದರೆ ಕೆಲವು ಕಡೆ ರಸ್ತೆಯಲ್ಲಿ ಆವರಣ ಗೋಡೆ ಕಟ್ಟಿರುವುದರಿಂದ ಚರಂಡಿ ಇಲ್ಲದಂತಾಗಿದೆ. ಕೆಲವೆಡೆ 20 ಅಡಿ ಇದ್ದ ರಾಜಕಾಲುವೆ 10 ರಿಂದ 15 ಅಡಿಗೆ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಸೂಚನೆಯಂತೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಲು ಡಿಜಿಟಲ್ ಸರ್ವೆ ನಡೆಸಲಾಗುವುದು. ಒತ್ತುವರಿ ಮಾಡಿದವರು ಸ್ವಯಂ ತೆರವು ಮಾಡಿ ಸಹಕಾರ ನೀಡಬೇಕು, ಇಲ್ಲದಿದ್ದಲ್ಲಿ ನಾವೇ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಉಳ್ಳಾಲ ಬೈಲಲ್ಲಿ ರಾಜಕಾಲುವೆ ಇದೆ. ಆ ರಾಜಕಾಲುವೆ ಒಂದು ಪಕ್ಕದಲ್ಲಿ ಇರುವಂತಹ ಜನ ನಿಬಿಡ ಪ್ರದೇಶಕ್ಕೆ ಮನೆಗಳಿಗೆ ನೀರು ಹೊಕ್ಕಿದೆ. ಅದು ರಾಜಕಾಲುವೆಯಿಂದ ಬಂತು ಅಂತ ತಿಳ್ಕೊಂಡು ಒಂದು ವಿಷಯ ಬಂತು. ಆದರೆ ನಾವಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದೇವೆ. ಆ ರಾಜಕಾಲುವೆಯಿಂದ ಏನು ಸಮಸ್ಯೆ ಆಗಲಿಲ್ಲ. ರಾಜಕಾಲುವೆ ನೀರು ಕರೆಕ್ಟಾಗಿ ಹರಿವು ಹೋಗ್ತಾ ಇತ್ತು. ಸಮುದ್ರದ ಏರಿಳಿತ ಅದೇನಾಗ್ತದೆ ಅಂತ ನಿಮಗೆ ಗೊತ್ತಿದೆ. ಸಮುದ್ರವು ಬೆಳಿಗ್ಗೆ ನೀರನ್ನು ತಗೊಳ್ತಿಲ್ಲ, ಮಧ್ಯಾಹ್ನ ತಗೊಳ್ತವೆ, ಮತ್ತು ಸಂಜೆ ತಗೊಳ್ತದೆ, ಮತ್ತು ರಾತ್ರಿ 2 ಗಂಟೆ ನಂತರ 6 ಗಂಟೆವರೆಗೆ ಅದು ನೀರು ತಗೊಳ್ಳೋದಿಲ್ಲ. ಅಂತ ಏರಿಳಿತದ ಪ್ರಶ್ನೆ ಬರ್ತದೆ. ಅಲ್ಲಿ ಸಹ ಸಮುದ್ರ ಇರುವಾಗ ಆ ನೀರು ನದಿಗೆ ರಾಜಕಾಲುವೆಯಿಂದ ನದಿಗೆ ಹೋದರೆ, ನದಿ ಮುಖಾಂತರ ಸಮುದ್ರ ಹೋಗಬೇಕಾದ್ರೆ ಸಮುದ್ರ ನೀರನ್ನು ತಗೊಳ್ತಿಲ್ಲ ಅಂತೇಳಿ ವಿರುದ್ಧ ದಿಕ್ಕಾಗಿ ಚಲಿಸ್ತಾ ಇರುವಾಗ ನೀರೆಲ್ಲಿ ಹೋಗಬೇಕು, ಅಲ್ಲೇ ತಟಸ್ಥವಾಗಿರುತ್ತೆ. ಇಲ್ಲಿ ಮಳೆ ಬಂದ ನೀರು ಏನಾಗ್ತದೆ, ಇಲ್ಲಿ ಚರಂಡಿ ಪೂರಕವಾದ ಚರಂಡಿ ವ್ಯವಸ್ಥೆ ಇಲ್ಲ. ಏನು ಮಾಡಿದ್ದಾರೆ ಅಂತ ರಸ್ತೆಯಲ್ಲೇ ಕಾಂಪೌಂಡ್ ವಾಲ್ ಮನೆಯನ್ನು ಕಟ್ಟಿಬಿಟ್ಟಿದ್ದಾರೆ. ನೀರು ಎಲ್ಲಿಗೆ ಹರಿದು ಹೋಗ್ತದೆ? ಹಾಗಾದರೆ 3 ಒಂದು ನಮ್ಮ ಪಟ್ಟಣ ಪಂಚಾಯತ್ ಇರ್ಬೋದು, ಕೋಟೆಕಾರ್ ಮತ್ತು ಪುರಸಭೆ, ನಮ್ಮ ಸೋಮೇಶ್ವರ ಪುರಸಭೆ, ಉಳ್ಳಾಲ ನಗರಸಭೆ, ಈ 3 ಪ್ರದೇಶದ ನೀರು ಬಂದು ಒಂದು ಕಡೆ ಜಮೆ ಆದರೆ ಹೇಗಿರ್ಬೋದು? ಆದರೆ ಅಂಥ ವ್ಯವಸ್ಥೆಯಲ್ಲಿ ನೀರು ಹರಿದುಕೊಂಡು ರಾಜಕಾಲುವೆ ಮುಖಾಂತರ ಹೋಗಿದೆ. ರಾಜಕಾಲುವೆ ಕೆಲವು ಕಡೆ 20 ಫೀಟ್ ಇರುವಲ್ಲಿ 10 ಫೀಟ್ ಇದೆ, 15 ಫೀಟ್ ಇದೆ, ಅದು ಇದೆ. ಮಾನ್ಯ ಸ್ಪೀಕರ್ ಸರ್ ನಮಗೆ ಆದೇಶ ಮಾಡಿದ್ದಾರೆ. KDP ಮೀಟಿಂಗಲ್ಲೂ ಅದನ್ನು ಪ್ರಸ್ತಾಪ ಮಾಡಿ ನಮಗೆ ಆದೇಶ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಸರ್ವೆ ಮಾಡಬೇಕು, ಡಿಜಿಟಲ್ ಸರ್ವೆ ಮಾಡಬೇಕು ಅಂತ. ಅದರಿಂದಾಗಿ ಪೂರಕವಾಗಿ ಡಿಜಿಟಲ್ ಸರ್ವೆಗೆ ಸಹ ನಾವು ಒಂದು ಹಂತ ಹೋಗಿ ಅದಕ್ಕೆ ಲೆಟ್ರ್ ಸಹ ಕೊಟ್ಟಿದ್ದೇವೆ. ಅವರು ಬಂದು ನೋಡಿ ಹೋಗಿದ್ದಾರೆ. ಈಗ ಅತಿ ಹೆಚ್ಚು ಮಳೆ ಇರೋದರಿಂದ ಸರ್ವೆ ಮಾಡಲಿಕ್ಕೂ ಆಗ್ತಾ ಇಲ್ಲ. ಅದರಿಂದಾಗಿ ಅವರಿಗೆ ಎಲ್ಲ ನಾವು ಪ್ರದೇಶಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನೆಲ್ಲ ಪೊದೆಗಳಿದೆ, ನೀರಿದೆ, ನೀರಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಸರಿ ಮಾಡಿಕೊಡ್ಬೇಕಾದ್ರೆ ಮಳೆ ಸಿವರು ನಿಲ್ಲಬೇಕಾಗ್ತದೆ. ಆ ಹಂತದಲ್ಲಿ ನಾವು ಅದು ಸರ್ವೆ ಮಾಡುತ್ತೇವೆ. ಸರ್ವೆ ಮಾಡಿದ ನಂತರ ಯಾರೆಲ್ಲ ಅತಿಕ್ರಮಣ ಮಾಡಿದಾರೋ ಅವರು ಸ್ವಯಂ ಪ್ರೇರಿತವಾಗಿ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಇದು ಒಟ್ಟಿಗೆ ನಾವು ಕೆಲಸ ಮಾಡುವಂಥದ್ದು. ನಾವು ಅದನ್ನು ಸರ್ವೆ ಮಾಡಿದ ಕೂಡಲೇ ಅದನ್ನು ತೆರವು ಮಾಡಿಸಿ, ನೀವು ಈ ಕೂಡಲೇ ತೆರವು ಮಾಡಿಸಿ ಅಂತೇಳಿ ನಾವು ಲೆಟ್ರ್ ಮಾಡೋದು ಅದೆಲ್ಲ ಬರಬಾರ್ದು. ತಾವೇ ಸ್ವಯಂ ಪ್ರೇರಿತವಾಗಿ ಮಾಡಬೇಕು. ಯಾಕೆಂದರೆ ಇದು ತಮ್ಮ ಸಹ ಇದು ಒಂದು ಜವಾಬ್ದಾರಿ ಆಗ್ತದೆ, ಒಂದು ಕರ್ತವ್ಯ ಆಗ್ತದೆ. ಮೂಲಭೂತ ಹಕ್ಕು ಹೇಗೆ ಇದೆಯೋ ನಿಮಗೆ, ಹಾಗೆ ಮೂಲಭೂತ ಕರ್ತವ್ಯವೂ ಇದೆ. ನಮ್ಮೊಟ್ಟಿಗೆ ಕೈ ಜೋಡಿಸಬೇಕಾಗ್ತದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ ನಗರಸಭಾಧ್ಯಕ್ಷೆ ಶಶಿಕಲಾ, ಉಪಾಧ್ಯಕ್ಷೆ ಸ್ವಪ್ನ ಹರೀಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಅಶ್ರಫ್, ಮಾಜಿ ಉಪಾಧ್ಯಕ್ಷ UP ಅಯೂಬ್ ಮಂಚಿಲಾ, ಸದಸ್ಯರಾದ ಬಾಸಿಲ್ ಡಿಸೋಜಾ ಹಾಗೂ UA ಇಸ್ಮಾಯಿಲ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. ಮಂಗಳೂರಿನ ವಿಜಯ್ PO ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್, ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ.